ಕುರು ಸಭಂಗಣ ಸಪ್ಸೋಭಿತ ಮಣಿಮುಕುಟ ಒಂದೇ ಬಾಣದಿಂದ ಗಂಗಾ ಪ್ರಭಾವವನ್ನೇ ಇಬ್ಬಾಗಿಸಿದ ತಾತ ಭೀಷ್ಮರಿಗೆ ನಮೋ ನಮಃ. ನಿನಗೆ ಮಂಗಳವಾಗಲಿ. ಕುರು ಸಭಂಗಣದಲ್ಲಿ ಕೇಸರಿಯಂತೆ ಕಂಗಳಿಸುತ್ತಿರುವ ನನ್ನ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ನಿಮಗೆ ಮಂಗಳವಾಗಲಿ. ಸಕಲ ವೇದಾಂತ ಸಾಗರ ಕೃಷ್ಣನ ಪರಮ ಭಕ್ತ ಚಿಕ್ಕಪ್ಪ ವಿದುರ ಧಮನಿಗಳಲ್ಲಿ ಒಂದೇ ರಕ್ತವನ್ನು ಹಂಬಿಕೊಂಡು ಹುಟ್ಟ ನನ್ನ ಪ್ರಿಯ ಸಹೋದರ ದೋಸ್ಯಾಸನ ಅಪೂರ್ವ ಬಿಲ್ಲಾಳು ಕೆಚ್ಚದೆಯ ಕಟ್ಟಾಳು ಈ ಸುಯೋಧನ ಕಣ್ಮಣಿ ಅಂಗಾಧಿಪತಿ ಕರ್ಣ ಎದುರಿಗೆ ಬಿದ್ದ ಎದುರಾಳಿಗಳನ್ನು ತಿತ್ತಿಸಿದ ನನ್ನ ಭಾವ ಸಿಂಧುರಾಜ ಸಕಲಕ್ಕೆ ಸರಿಯಾಗಿ ಒಳ್ಳೆ ಸಲಹೆಯನ್ನು ನೀಡುತ್ತಿರುವ ನನ್ನ ಮಾವ ಸಗುನಿ ಸರ್ಪ ಲಾಂಛನನೆ ಸರ್ಪ ಎಡೆಗಳನ್ನು ಸಳಸಾಡಿ ಪ್ರಚಂಡ ಗಂಡುಗಲಿಯಾಗಿ ಮೆರೆದ ಏ ಕೌರವೇಶ್ವರನಿಗೆ ನನಗೆ ಸರಿ ಸಮಾನವಾಗಿ ನಿಲ್ಲಬಲ್ಲ ವೀರನು ಧೀರನು ಅವನಾವನಿರುವನು ಅವನಾವನಿರುವನು. ಚನನ ಮೆರಗು ಸ್ವರ್ಗಸನಕ್ಕೆ ಸರಿ ಹೋಲುವಂತಿರೆ ಸಹೋದರ ಗುರುಗಲೋಂಚರನ ಮೆರಗು ಸ್ವರ್ಗಸನಕ್ಕೆ ಸರಿ ಹೋಲುವಂತಿರೆ ಗುರು ಕುಂಬಿನಿಯ ಸೋತಸರ ಸಂಪನ್ನ ದೀಪ್ತಿಮಣಿ ಮುಕುಟ ವರ್ಧನಗೆ ದುರ್ಯೋಧನ ನಿಪುಣ ನಿರ್ಧರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲು ಹೆಣ ಇರಲಿ ಎನಗೆ ಸಹೋದರ ದುಶ್ಯಾಸನ ಮಿತ್ರ ಕರ್ಣ ಮಾವ ಸಗುನಿ ಸೋಟಿ ಇರುವರ ಹರಗ ಸರಿ ಸೋಟಿ ಇರುವರ ಸೋಟಿ ಇರುವರ ಹರಗ ಸರಿ ಸೋಟಿ ಇರುವರ ಕುರುಕುಲದೆ ಮಾಸನದೆ ಚಲವ ಬಿಡದೆ ಸೌರ್ಯದಿಗೆ ಕೈಕ ದೊರೆ ಎನಿಸಿಕೊಳ್ಳುತ್ತಲೆ ಕುರುಕುಲದೆ ಮಾಸನದೆ ಚಲವ ಬಿಡದೆ ಸೌರ್ಯದಿಗೆ ಕೈಕ ದೊರೆ ಎನಿಸಿಕೊಳ್ಳುತ್ತಲೆ ಸೋಟಿ ಇರುವರೆಗೆ ಹರಗ ಸರಿ ಸೋಟಿ ಇರುವರ ಭೀಷ್ಮ ಗುರುದ್ರೋಣಾದಿಗಳಿರಲು ಸೌರ್ಯದಿ ರಣದವಳು ರಿಪುಗಳ ಒದಿಸದೆ ಬಿಡುವ ಭೀಷ್ಮ ಗುರುದ್ರೋಣಾದಿಗಳಿರಲು ಸೌರ್ಯದಿ ರಣದವಳು ರಿಪುಗಳ ಒದಿಸದೆ ಬಿಡುವನ ಈ ಮಾವಸಕುನ್ನೆ ಸಲಗ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಈ ಮಾವಸಕುನ್ನೆ ಸಲಗ ನೀಡದಿರುವನೆ
ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ, ಅನುಜ ಶಾಸನ ಅವರನ್ನು ವಧಿಸದಿರುವನೆ. ಅನುಜ ಶಾಸನ ಅವರನ್ನು ವಧಿಸದಿರುವನೆ. ಹೀಗಿರುವಲ್ಲಿಯೇ ಸೋಟಿ ಇರುವರ ನನಗ ಸರಿ ಸೋಟಿ ಇರುವರ ಸೋಟಿ ಇರುವರ ನನಗ ಸರಿ ಸೋಟಿ ಇರುವರ ಕುರುಕುಲದಿ ಮಾಸನದಿ ಚಲವ ಬಿಡವೆ ಸೌರ್ಯದಿಗೆ ಕೈಕದೊರೆ ಗೆನಿಸಿ ಬಹುಳುತ್ತಲಿ ಸೋಟಿ ಇರುವರ ನನಗ ಸರಿ ಸೋಟಿ ಇರುವರ ಪರಮ ಪೂಜ್ಯರಾದ ಆಚಾರ್ಯರೇ, ಗುರು ರುದ್ರರೇ, ಈ ದಿನ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ಆ ಪಾಂಡವರು ಜೂಜಾಡಿ ರಾಜಭಾಸವನ್ನು ಕಳೆದುಕೊಂಡು ನಾಚಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಆ ಕೃಷ್ಣನನ್ನು ಕಳುಹಿಸುತ್ತಿರುವರಂತೆ. ಅವರ ಅಟ್ಟಹಾಸ ಅಷ್ಟರ ಮಟ್ಟಿಗೆ ಹೆಚ್ಚದು ನೋಡಿದಿರಾ? ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ, ಯುದ್ಧಕ್ಕೆ ನಾನು ಸದಾ ಸಿದ್ಧ. ನನ್ನ ಬಳಿ 11 ಸೈನ್ಯವಿರುವುದು. ಅದರ ಹಿಡಿದಕ್ಕೆ ಸಿಕ್ಕ ಪಾಂಡವರು ಮದಸಿದ ಆನೆಯ ಗಾಳಿಗೆ ಸಿಕ್ಕ ಬಾಳಿ ಹಣ್ಣಿನಂತೆ ನಜ್ಜೆಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನ ಯಾರು? ನಮ್ಮ ಅಂಗರಾಜ ಕರ್ಣನಿಲ್ಲವೇ? ಭೀಷ್ಮ ದ್ರೋಣರಿರುವಲ್ಲಿ ನಮಗೇಕೆ ಆ ವಿಚಾರ? ದುರ್ಯೋಧನ, ದುಡುಕಬೇಡ. ದಯಾದಿಗಳಾದರೂ ಸಂಧಿಯನ್ನು ಮಾಡಿಕೊಂಡು ಈ ಸುಖದಿಂದ ಬಾಳಿರು. ದುರ್ಯೋಧನ, ಪುರುಷೋತ್ತಮನು ಆಗಮಿಸುತ್ತಿರುವರು. ಯಾರು ಯಾರು ಪುರುಷೋತ್ತಮ? ರಾಜಾದಿ ರಾಜ ಪುರುಶ್ರೇಷ್ಠನು ಇಲ್ಲಿರುವಲ್ಲಿ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನು ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟು ಕನಕನುಸಾರವಾಗಿ ಈ ವಿದುರನವನ್ನ ಅಚ್ಚರಿಸಿರುವನಂತೆ. ಛೇ! ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು? ಓ ಚಿಕ್ಕಪ್ಪ ವಿದುರ, ಏನೆಂದಿರಿ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು. ಚಕ್ರವರ್ತಿಯಾದ ನಾನು ಅದನ್ನ ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ? ಇಲ್ಲ, ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನಗೆ ಮರಣಕಾಲ ಸಮೀಪವಾಗಿರುವುದು. ನಿನ್ನ ಬುದ್ಧಿ ವಿಕಲ್ಪವಾಗಿ ಈ ರೀತಿ ಮಾತನಾಡುತ್ತಿರುವೆ. ವೀರರಿಂದ ಪರಿವೃತ್ತರಾದ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ನೀತಿ. ಪಾಂಡವರಿಗೆ ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಕೊಟ್ಟು ಸುಖದಿಂದ ಬಾಳ್ವೆ ಮಾಡು. ಓ ಯಾರು? ಓ ಚಿಕ್ಕಪ್ಪ ವಿದುರ, ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ಹೋಗಲಿ. ಆ ಪಾಂಡವರಿಗೆ ಇಂದ್ರಪ್ರಸ್ಥದಲ್ಲಿರುವ 5 ಗ್ರಾಮಗಳನ್ನಾದರೂ ಕೊಡು. ಅದರಲ್ಲೇ ಅವರು ಸುಖ ಶಾಂತಿಯಿಂದ ಬಾಳುವರು. ಕೃಷ್ಣ, 5 ಗ್ರಾಮಗಳೇಕೆ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳೇ ಇರುವವು. ಆ ಪಾಂಡವರಲ್ಲಿಗೆ ಹೋಗಲಿ, ಭಿಕ್ಷಾಪಾತ್ರೆಯನ್ನು ಈಸಿಕೊಡುವೆನು. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಸಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಏನಂದೆ ಕೃಷ್ಣ? ಸಾಕು ನಿನ್ನ ಒಟ್ಟು ತತ್ವ. ಅದನ್ನು ನಾನು ಮೊದಲೇ ಬಲ್ಲೆನು. ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸಾವಾಸದ ದುರಭಿಮಾನವೇ. ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ. ಆಗಲ್ಲ, ಹೇಳುವೆನು ಕೇಳು ಕೃಷ್ಣ.
ಈ ಕೌರವರನ್ನು ವಧಿಸಬೇಕೆಂದರಲ್ಲವೇ? ಓ ನಿನ್ನ ಹೊಟ್ಟೆ ಭಾಗ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಮಿತ್ರ ಕರ್ಣನ್ನು ವಧಿಸಬೇಕೆಂದರಲ್ಲವೇ? ಆ ನಿನ್ನ ಏಡಿ ಪಾರ್ಥ, ಅದು ದುರಂಕಾರ. ನಿನ್ನಂತ ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಪಟಿ ಸ್ನೇಹವನ್ನು ಬಯಸಿದಿರಲ್ಲ ಆ ಏಡಿ ಪಾಂಡವರು, ಅದು 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 ದುಸ್ಸಾವಾಸ. ದುರ್ಯೋಧನ ದುಶ್ಯಾಸರನ್ನು ಪುಡಿಗೈದು ಈ ಭರತ ಖಂಡದಲ್ಲಿ ತಮ್ಮ ದೃಢಾಪಚಕ್ಕಿಯನ್ನೇ ಆರಿಸಬೇಕೆಂದ್ರಲ್ಲವೇ ಆ ಏಡಿ ಪಾಂಡವರು, ಅದು ಅದು ದುರಾಭಿಮಾನ. ಹೆಚ್ಚೇಳು ಕೃಷ್ಣ, ನೀವು ಯಾರು ಯಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸದಾಗದು. ಸುಮ್ಮನೆ ಕಂಠಕೋಸನಿಂದ ಏನು ಪ್ರಯೋಜನವಿಲ್ಲ ಕೃಷ್ಣ, ಹೊರಟಿ ಹೋಗು. ಕೃಷ್ಣ, ದುರಂತರಾದ ಪಾಂಡವರ ಮಠವ ದುರಂತರಾದ ಪಾಂಡವರ ಮಠವ ಪುಂಡರನ್ನು ಭೇದಿಸಿ ಚಲವ ಜಯಿಸಿ ಬಿಡುವೆನ. ಪುಂಡರನ್ನು ಭೇದಿಸಿ ಚಲವ ಜಯಿಸಿ ಬಿಡುವೆನ. ಮುಸದಿ ಬರುವ ಅದ ಬರ ಶಿರವ ಕಡಿದು ಮೆರವೆನ. ಮುಸದಿ ಬರುವ ಅದ ಬರ ಶಿರವ ಕಡಿದು ಮೆರವೆನ. ಶಿರವ ಕಡಿದು ಮೆರವೆನ. ಶಿರವ ಕಡಿದು ಮೆರವೆನ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಹೋಗು ಕೃಷ್ಣ, ಆ ನಿನ್ನ ಯಾಡಿ ಪಾಂಡವರಿಗೆ ಸಮರವೇ ಸಿದ್ಧವೆಂದು ಹೇಳಿಬಿಡು. ಜೈ ಮೆರವ ಜಗಬೇರೆ, ಜೈ ಮೆರವ ಜಗಬೇರೆ, ಜೈ ಮೆರವ ಜಗಬೇರೆ, ಜೈ ಮೆರವ ಜಗಬೇರೆ. ಹರಮರುದಯವ ಭಂಗವ ಮಾಡು, ಹರಮರುದಯವ ಭಂಗವ ಮಾಡು. ದುರಾಜನೊಳಗೆ ಕೀರ್ತಿಯ ಪಡೆವೆ, ದುರಾಜನೊಳಗೆ ಕೀರ್ತಿಯ ಪಡೆವೆ. ಸಾರದ ವೈರಿಯಲ್ಲಿರುವುದು ಮೆರವೆ, ಸಾರದಿ ವೈರಿಯಲ್ಲಿರುವುದು ಮೆರವೆ. ಜೈ ಮೆರವ ಜಗಬೇರೆ, ಜೈ ಮೆರವ ಜಗಬೇರೆ. ಪರಮಶಾಸ್ತ್ರಿಗಳ ಪುಡಿ ಪುಡಿ ಮಾಡು, ಪರಮಶಾಸ್ತ್ರಿಗಳ ಪುಡಿ ಪುಡಿ ಮಾಡು. ದುರಾಜನೊಳಗೆ ಕೀರ್ತಿಯ ಪಡೆವೆ, ದುರಾಜನೊಳಗೆ ಕೀರ್ತಿಯ ಪಡೆವೆ. ಸಾರದ ವೈರಿಯ ಇರುವುದು ಮೆರವೆ. ಜೈ ಮೆರವ ಜಗಬೇರೆ, ಜೈ ಮೆರವ ಜಗಬೇರೆ. ದುರ್ಯೋಧನ ರಾಜ್ಯ ಸೋತವರಿಗೆ ರಾಜ್ಯವನ್ನು ಕೊಡುವುದಾಗುವುದಿಲ್ಲ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿ ಅರ್ಜುನ ಮೇಲೆ ಅಗೆಯ ತೀರದ ಹೊರತು ಈ ರಾಧೇನಿಗೆ ದೃಷ್ಟಾನ್ನು ಗುರುತಿಸುವುದಿಲ್ಲ. ರಾಜೇಂದ್ರ ಚಲಿಸದೋ ರಾಧೇಯನ ಪಂಥ. ಕೃಷ್ಣ ಚಲಿಸದೋ ರಾಧೇಯನ ಪಂಥ. ವ್ಯರ್ಥ ನುಡಿಗಳಿಂದ ಮತಿಗೆಟ್ಟಿ ನುಡಿವಿರೇಕೋ. ಮಹಾರಥಿ ಕರೆಂದಿರಿಸಿ ಕುಳಪಾತನ ಚಿರವ ಅರಿವ ತನಕ ಕುಳಪಾತನ ಚಿರವ ಅರಿವ ತನಕ ಶಾಂತಿಯೇ ಈ ಅಂಗಾಧಿಪಗೆ. ಯುದ್ಧವು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು.
ನನ್ನಂತ ವೀರರಿಗಲ್ಲ. ಕರ್ಣ, ನೀನು ಕೂಡ ಅವರಂತೆಯೇ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ದೀರ್ಘ ವೈರತ್ವಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ರಣಾಂಗಕ್ಕೆ ಬಲಿ ಕೊಡಲು ಹೊರಟಿರುವೆಯ? ಇದು ನಿನ್ನ ಧರ್ಮವೇ? ಧರ್ಮ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾದೊಡೆ ದಾತನ್ಯಾರೋ ಹಿತವಾ ಮರೆತಿ ಫಲಿಸುವುದೇ ಮರೆತುವುದೇ ಮುಂದೆ ಬರುವುದು ವೀರ ಸಮರ. ಸಲ್ಲದು ನಿನಗೆ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ವಲ್ಲಭನೇ. ಧರ್ಮ ದುರೀನನ ದುರ್ಯೋಧನನ ಧರ್ಮ ದುರೀನನ ದುರ್ಯೋಧನನ ಮಾರ್ಮದೆ ಎನ್ನಿಸುವ ದೂತ ಪಾಂಡವರು ಮಾರ್ಮದೆ ಎನ್ನಿಸುವ ದೂತ ಪಾಂಡವರು ಹಠವಂತರು ನಾವು ಬಿಡವಿದು ಕೇಳೋ ಹಠವಂತರು ನಾವು ಬಿಡವಿದು ಕೇಳೋ ಪಕ್ಷಪಾತವ ಬೆಸಗದೆ ಬಾಳೋ ಪಕ್ಷಪಾತವ ಬೆಸಗದೆ ಬಾಳೋ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ವಲ್ಲಭನೇ. ಕೃಷ್ಣ, ನಿನ್ನ ಪ್ರಾಣಸಕ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರಿಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಸ್ವಾಮಿ ಕೌರೇಶ್ವರನಿಗೆ ನನ್ನ ತನುವನ್ನು ಅರ್ಪಿಸುವ ನನ್ನ ಧರ್ಮವೇ. ಬಲೆ ಕರ್ಣ. ಕೃಷ್ಣ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪಲಾರೆನು. ಬಲೆ ಕರ್ಣ, ಬಲೆ ಅಂಗಾಧಿಪತಿ. ಕರ್ಣನ ಧರ್ಮದ ನುಡಿಯನ್ನು ಕೇಳಿದ ಯದುಪತಿಯ ಕಂಠವು ಬಿಗಿದಪ್ಪಿದಂತಾಯಿತೇನೋ. ಓಹೋ, ನೀಲವರ್ಣದ ಈ ಚಲುವ ಕೃಷ್ಣ ನೀಲವರ್ಣದ ಈ ಚಲುವ ಕೃಷ್ಣ ಕೊಳಲನಾದದಲ್ಲಿ ನಲಿವ ಕೊಳಲನಾದದಲ್ಲಿ ನಲಿವ ಈ ಚಲುವ ಕೃಷ್ಣ ನಿನಗೆ ಈ ನರ್ತಕಿಯರ ನಮನಗಳು. ನರ್ತಕಿಯರೇ, ಏನೆಂದು ಹೇಳಿದಿರಿ? ಮತ್ತೊಮ್ಮೆ ಹೇಳಿ.
ತಗದೆ ಮಿತಗ ಜನು ತಗದೆ ಮಿತಗ ಜನು ತಗದೆ ಮಿತಗ ಜನು ತತ್ತ ತಗದಿ ಮಿತಗ ಜನು ತಗದಿ ಮಿತಗ ಜನು ತಗದಿ ಮಿತಗ ಜನು ತಾಮ್ 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 ತಗದಿ ಮಿತಗ ಜನು ದಿಮಿತಗ ಜನು ತಗದಿ ಮಿತಗ ಜನು ತಾಮ್ 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 ತಗದಿ ಮಿತಗ ಜನು ದಿಮಿತಗ ಜನು ದಿಮಿತಗ ಜನು ತಾಮ್ ತಾಮ್ ತಗದಿ ಮಿತಗ ಜನು ದಿಮಿತಗ ಜನು ತಗದಿ ಮಿತಗ ಜನು ದಿಮಿತಗ ಜನು ತಗದಿ ಮಿತಗ ಜನು ದಿಮಿತಗ ಜನು ತಾಮ್ ತಕದಿಮಿ ತಕ ಜನು ತಕದಿಮಿ ಕಜನು ತಕದಿಮಿ ಕಜನು ತಾಮ್ ತಕದಿಮಿ ತಕ ಜನು ದಿಮಿತಗ ಜನು ತಕದಿಮಿ ತಕ ಜನು ದಿಮಿತಗ ಜನು ತಕದಿಮಿ ತಕ ಜನು ದಿಮಿತಗ ಜನು ತಾಮ್ ತಕದಿಮಿ ಕಜನು ತಕದಿಮಿ ಕಜನು ತಕದಿಮಿ ಕಜನು ತಾಮ್ 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 ತಕದಿಮಿ ತಕ ಜನು ದಿಮಿತಗ ಜನು ತಕದಿಮಿ ತಕ ಜನು ದಿಮಿತಗ ಜನು ತಕದಿಮಿ ತಕ ಜನು ತಾಮ್ दादर गिरदक 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 दा दादर गिरदक 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 दा दादर गिरदक 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 दा तकदी मितग जनु दिमितग जनु तकदी मितग जनु दिमितग जनु ताम तक्केडदग जनु दिक्केडदग जनु दिक्केडदग जनु तक जनु ताम तक्केडदग जनु दिक्केडदग जनु दिक्केडदग जनु तक जनु ताम तक्केडदग जनु दिक्केडदग जनु दिक्केडदग जनु तक जनु ताम 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 अरे अरे नर्तकियरे तक जुण ताम तक जुण ताम तक जुण ताम तक दिमि तक जनु तक दिमि तक जनु ताम तजम तकजम तकिटजम तदिगिणकु 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 तजम तकजम तकिटजम तदिगिणकु 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 तजम तकजम तकिटजम ताम दिनकु ताम दिनकु ताम दिनकु ता ताम दिनकु ताम दिनकु ताम दिनकु ता ताम दिनकु ताम दिनकु ताम दिनकु ताम तदक जनु दिमिदक जनु तक दिमिदक जनु दिमिदक जनु ताम तदित्तग नकजम तजम तरिदग दित्तग नकजम तजम तरि तकिट तजनु तकिट तदिमिदक जनु तकिट तजनु तकिट तदिमिदक जनु तदित्तग नकजम तजम तरिदग दित्तग नकजम तजम तरि तकिट तजनु तकिट तदिमिदग जनु तकिट तजनु तकिट तदिमिदग जनु तदित्तग नकजम तजम तरिदग दित्तग नकजम तजम तरि तांगिडदग तरिगिडदग तद्दिंगिणकु तांगिडदग तरिगिडदग तद्दिंगिणकु ताक्कु तदिंगिणकु ताक्कु तदिंगिणकु तकिट तजनु तजनु तकिट तजनु ताम तकिट तजनु तकिट तजनु ताम दिन तक 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 दिन किता
ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗಜಧಾರಿ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗಜಧಾರಿ. ಇವನಿಗೆ ಸಾಟಿ ಯಾರಿಯರೇ, ಇವನಿಗೆ ಸಾಟಿ ಯಾರಿರಲಿ. ಕುರುವಂಶ ಕುರುಭೂಪರಾಜ ಕರುನಾಳು ಕುರುಭೂಪರಾಜೇಶ್ವರ. ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುನಾಳು ಕುರುಭೂಪ ರಾಜೇಶ್ವರ. ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುನಾಳು ಕುರುಭೂಪ ರಾಜೇಶ್ವರ. ರಾಜೇಶ್ವರ ರಾಜೇಶ್ವರ. ಯಾರಲ್ಲಿ ನರ್ತಕಿಯರಿಗೆ ಬೆಳಗ್ಗೆ ಬಹುಮಾನ ಕೊಡಿ. ನರ್ತಕಿಗೆ 400 ರೂಪಾಯಿ ಕೊಟ್ಟವ್ರೆ. ಮುರಾರಿಯು ಬಂದ ಮುಖ್ಯ ಉದ್ದೇಶವನ್ನು ಸಭೆಗೆ ತಿಳಿಸಬೇಕು. ತಿಳಿಸುವೆನು. ಪರಮ ಪೂಜ್ಯ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಪಾದ್ಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯದ ರಾಜ್ಯ ಕಾರ್ಯವು ಇಂದು ಈ ಸಭೆಯಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ರಾಜ್ಯರಾದ ನೀವು ನಾನು ಹೇಳುವ ಮಾತುಗಳನ್ನು ಗಮನಿಸಿ ತೀರ್ಪು ನೀಡಬೇಕಾಗಿರುವುದು. ಈ ಪವಿತ್ರವಾದ ಭಾರತ ಮಾತೆಯ ಮಣ್ಣನ್ನು ಶಾಂತಿಯಿಂದ ನೈವೇದ್ಯ ಮಾಡುವಿರೋ ಅಥವಾ ಭಯಂಕರ ರಕ್ತದ ಕೋಡಿಯಿಂದ ತೊಯ್ಯುವಿರೋ ರಾಜ್ಯರಾದ ನೀವೇ ನಿರ್ಣಯಿಸಲ್ಪಡಬೇಕಾಗಿರುವುದು. ಈ ಶಕುನಿಯ ಆಜ್ಞೆಯಂತೆ ಕಪಟ ಯುದ್ಧದಲ್ಲಿ ಪರಾಜಿತರಾದ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾವತಿಗೆ ಹಿಂತಿರುಗಿ. ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆತು ನಿಮ್ಮ ಒಡನೆ ಬೆರೆಯಲು ಅವರು ಸಿದ್ಧರಿರುವರು. ಇಂತಹ ಸಮಯದಲ್ಲಿ ರಾಜ್ಯರಾದ ನೀವು ಯಾವುದೇ ಅಸಂಬದ್ಧ ಪ್ರಲಾಪ, ಕುಚೇಷ್ಟೆ, ಪ್ರತಿಫಲಾಕ್ಷಗಳನ್ನು ಬಿಟ್ಟು ತೀರ್ಪು ನೀಡಬೇಕಾಗಿರುವುದು. ಸಭಾಸದರೇ, ಪಾಂಡವರು ನನ್ನೊಡನೆ ಈ ರೀತಿಯ ಸಂದೇಶವನ್ನು ಕಳಿಸಿರುವುದು. ವಾಸುದೇವ, ಅಂದು ಮಾಡಿದ ಆಜ್ಞೆಯಂತೆ ನಾವು ವನವಾಸ ಮತ್ತು ಅಜ್ಞಾತವಾಸವನ್ನು ಮುಗಿಸಿ ಬಂದಿರುವೆವು. ಈಗ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳು ಎಂದು. ಸಭಾಸದರೇ, ಕೇಳಿದಿರಾ ಪಾಂಡವರ ಹಿತವಚನಗಳನ್ನು? ಅವರು ಕಳಿಸಿರುವ ಸಂದೇಶದ ಜೊತೆಗೆ ನಾನು ಸಹ ನಿಮಗೆ ದುರ್ಯೋಧನನು ಪಾಂಡವರಿಗೆ ಲಕ್ಷ ಗೃಹದಾನ, ವಿಷಭೋಜನ, ಕಪಟದ್ಯುತ್ಯ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ಸಹೋದರಿಯ ಪತ್ನಿಯಾದ ದ್ರೌಪದಿಯನ್ನು ಎಳೆತಂದು ಮಾಡಿದ ವಸ್ತ್ರಾಭರಣ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ನಿಮ್ಮೊಡನೆ ಬೆರೆಯಲು ಸಿದ್ಧರಿರುವರು. ಅವರು ಕಳಿಸಿರುವ ಸಂದೇಶದ ಜೊತೆ ನನ್ನ ಸಂದೇಶವನ್ನು ಸೇರಿಸಿ ನಿಮ್ಮ ಮುಂದಿಟ್ಟಿರುವನು. ಇಂತಹ ಸುಸಮಯವನ್ನು ವ್ಯರ್ಥ ಮಾಡದೆ ಪ್ರಾಜ್ಯರಾದ ನೀವು ತೀರ್ಪು ನೀಡಬೇಕಾಗಿರುವುದು. ಇಲ್ಲವಾದಲ್ಲಿ ಮುಂದೆ ನಡೆಯುವ ಎಲ್ಲ ಅನರ್ಥಗಳಿಗೂ ನೀವೇ ಕಾರಣರಾಗುವಿರಿ. ಬಿಡು ಪಂಥ ಏತಕ್ಕೆ ಅನುಜರುಳ್ ಬಿಡು ಪಂಥ ಏತಕ್ಕೆ ಅನುಜರುಳ್ ಬಿಡು ಪಂಥ ಗುರೂಪ ಏತಕ್ಕೆ ಅನುಜರುಳ್ ಬಿಡು ಪಂಥ ಸಲ್ಲದು ವೈರವ ಸಾಧಿಸದಿರು
ಸ್ಥಿರವಲ್ಲ ವೈಭವ ಅಸ್ಥಿರ ವಿರಾಜ್ಯ ಸ್ಥಿರವಲ್ಲ ವೈಭವ ಅಸ್ಥಿರ ವಿರಾಜ್ಯ ಏತಕ್ಕೆ ಅನುಜರಲ್ ಬಿಡುವಂತ ಕುರೂಪ ಏತಕ್ಕೆ ಅನುಜರಲ್ ಬಿಡುವಂತ ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಕೆ ದುರುಳರ ಬೋಧೆಗೆ ಸಹೋದರ ದುಶ್ಯಾಸನ ರಾಜ್ಯವನಿ ಮುಂದೋ ಸುಖದಿ ಬಾಳು ರಾಜ್ಯವನಿಂದೋ ಸುಖದಿ ಬಾಳು ಏತಕ್ಕೆ ಅನುಜರಲ್ ಬಿಡುವಂತ ಕುರೂಪ ಏತಕ್ಕೆ ಅನುಜರಲ್ ಬಿಡುವಂತ 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 ಸುಯೋಧನ ಪಾಂಡವರೇನು ಹೊನ್ಯರೇ ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸುವುದೇ ನನ್ನಯ ಅಭಿಮತ ಏತಕ್ಕೆ ಅನುಜರ ಬೆಡುಪಂತ ಕುರುಪ ಏತಕ್ಕೆ ಅನುಜರ ಬೆಡುಪಂತ ಸಲ್ಲದು ವೈರ ಸಾಧಿಸದಿರು ಜಲ ಸಲ್ಲದು ವೈರ ಸಾಧಿಸದಿರು ಜಲ ಇರವಲ್ಲ ವೈಭವ ಅಸ್ಥಿರ ರಾಜ್ಯ ಸಲ್ಲದು ವೈರ ಸಾಧಿಸದಿರು ಜಲ ಇರವಲ್ಲ ವೈಭವ ಅಸ್ಥಿರ ರಾಜ್ಯ ದುರುಳರ ಭೋಗೆಗೆ ರಾಜ್ಯವನೆಂಟೋ ಸುಖದಿಂಬಾಳೆ ಏತಕ್ಕೆ ಅನುಜರ ಬೆಡುಪಂತ ಕುರುಪ ಏತಕ್ಕೆ ಅನುಜರ ಬೆಡುಪಂತ 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 ವಚನ ಅನಾವಶ್ಯಕ. ಸಹೋದರ ದುಶ್ಯಾಸನ, ಈತನು ಹಿರಿಯನು ಪೂಜನೆಂದು ಸುಮ್ಮನಿದ್ದ ಮಾತ್ರಕ್ಕೆ ಬಾಯಿಗೆ ಬಂದಂತೆ ಅರಳುತ್ತಿರುವನು. ಅವನನ್ನ ಕೂಡಲೇ ಸಭೆಯಿಂದ ಹೊರನೂಕವನಾಗು. ಎಲ್ಲವೋ ವಿದುರ, ಬೇಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬೇಸರವ. ಬೇಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬಲು ಬೇಸರವ. ಬೇಡ ಬೇಡ ಬಲು ಬೇಸರವ, ಬೇಡ ಬೇಡ ಬಲು ಬೇಸರವ. ಕಾಡದೊರೆಯದು ಕಾಡಿಗೋಗಲೆ, ಕಾಡದೊರೆಯದು ಕಾಡಿಗೋಗಲೆ ಸಾರಲಾಗದಿ ರಾಜ್ಯಗಳು. ದುಷ್ಟ ಪಾಂಡವರ ಮುಷ್ಟಿ ಮುರಿಯುವುದ ಮೆಟ್ಟಿ ಮೆರೆಯುವೆ ತರೆಯೊಳಗೆ, ಮೆಟ್ಟಿ ಮೆರೆಯುವೆ ತರೆಯೊಳಗೆ, ಮೆಟ್ಟಿ ಮೆರೆಯುವೆ ತರೆಯೊಳಗೆ. ಹೇಳವೋ ವಿದುರ, ನಮ್ಮ ಅಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಅನಾಹುತವಾದೀತು. ಛೇ ಪಾಪಿ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಧೈರ್ಯ ಉಂಟಾಯಿತೆ? ದುರ್ಯೋಧನ, ಭೀಮನು ಮಾಡಿದ ಪ್ರತಿಜ್ಞೆಯಂತೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ನಿನ್ನ ತೊಡೆಯನ್ನು ಸಂಹರಿಸುವಾಗ ಅದನ್ನು ತಡೆದು ನಿನ್ನನ್ನು ಆಧರಿಸಬೇಕೆಂದು ಈ ಬಿಲ್ಲನ್ನು ಇಟ್ಟುಕೊಂಡಿದ್ದೆನು. ನೀನು ಈ ರೀತಿ ಹೇಳಿದ ಮೇಲೆ ಈ ಬಿಲ್ಲಿನಿಂದ ಆಗಬೇಕಾದ ಕಾರ್ಯವೇನಿದೆ? ಇಗೋ, ನಿನ್ನ ಕಣ್ಣೆದುರಲ್ಲೇ ಈ ಬಿಲ್ಲನ್ನು ಮುರಿದು ಬಿಸಾಡುವೆನು. ಅನರ್ಥವಾಯಿತು, ಅನರ್ಥವಾಯಿತು. ಪೂಜ್ಯರಾದ ವಿದುರಮಾಸ್ಯನು ಅಪಾಸೆ ಕೀಡು ಮಾಡಿ ಸರ್ವತವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡಿಲ್ಲ ಸುಯೋಧನ.
ಕಾರಣ ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಈ ಹಳೆಯ ಬಿಲ್ಲಿಂದ ಕಾಲ ಕಳೆಯುವನಲ್ಲ, ಈ ಛಲದಂಕಮಲ್ಲ. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಈ ನನ್ನ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆಗಿದ್ದರೆ ಅಂತವರು ಕೂಡಲೇ ಸಭೆ ಬಿಟ್ಟು ಹೊರಗೆ ಹೋಗಬೇಕಾಗುವುದು ಎಚ್ಚರ. ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೈನಾಧಿಕಾರಿ ಪಟ್ಟಿಯನ್ನು ಸಿದ್ಧಪಡಿಸಿ ಎಂದು ಹೇಳಿದ್ರನಲ್ಲ, ಸಿದ್ಧಪಡಿಸಿರುವೆಯಾ? ಅದನ್ನು ಕೊಡು. ಆ ಕೃಷ್ಣನು ಬರುವಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಇದೇನಿದು? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರೆ ಈ ಮದೋನ್ಮತ್ತನಾದ ದುರ್ಯೋಧನನು ನಾನು ಬರುತ್ತಿರುವುದು ತಿಳಿದ್ದರೂ ಸಹ ಕಣ್ಣೆತ್ತಿಯೂ ಸಹ ನೋಡುತ್ತಿಲ್ಲವಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಸ್ಪರ್ಶಿಸಿ ಅವನೇ ನನ್ನ ಪಾದದಡಿಗೆ ಬರುವ ಹಾಗೆ ಮಾಡುವೆನು. ಯೋಗಮಾಯೆ ಜಾಗೃತಳ. ದುರ್ಯೋಧನ, ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಚಕ್ರವರ್ತಿಯಾದ ನೀನು ದೂತನಾಗಿ ಬಂದ ನನ್ನ ಕಾಲಿಗೆ ನಮಸ್ಕರಿಸುವುದೇ? ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೊಂದು ಪರೀಕ್ಷಿಸಿದನಷ್ಟೇ. ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆಗೊಳ್ಳಬೇಡ ಕೃಷ್ಣ, ಹೆಮ್ಮೆಗೊಳ್ಳಬೇಡ. ಒಂದು ವೇಳೆ ನಾನು ನಮಸ್ಕರಿಸಿದ್ದೇ ಆಗಿದ್ದರೆ ಹೇ ಭೂಮಾತೆಗೆ ಎಂದು ತಿಳಿ ಕೃಷ್ಣ, ನಿನಗಲ್ಲ. ಒಂದಿದ್ದಾಗಿತ್ತು, ಈ ಪೀಠದಲ್ಲಿ ಕುಳಿತುಕೋ. ಆ ಕೃಷ್ಣ, ನರ್ತನ ಅಂದ್ರೆ ನಿನಗೆ ಬಹು ಇಷ್ಟ ಅಲ್ಲವೇ? ಇರಬಹುದು. ಕೃಷ್ಣ, ಗೋಪಿಕಾಂಗರಿಯ ನರ್ತನವನ್ನು ಕೇಳಿ ನೋಡಿ ನೋಡಿ ನಿನಗೂ ಬೇಸತ್ತಿರುವುದು. ಈ ದಿನ ನನ್ನ ಅರಮನೆಯ ನರ್ತನವನ್ನು ನೋಡಿ ಸಂತೋಷ ಪಡು. ಯಾರಲ್ಲಿ ನರ್ತಕಿಯನ್ನು ಬರಮಾಡಿ. ಕರುಣಾಳು ಗುರು ಭೂಪರಾಜೇಶ್ವರ. ಹಲೋ, ಕರುಣಾಳು ಗುರು ಭೂಪರಾಜೇಶ್ವರ. ತನಗಿಣಕು ಗುರು ವಂಶ ಕುಲ ತಿಲಕ್ ಮಗುಟೇಶ್ವರ ಧೀರ. ಗುರು ವಂಶ ಕುಲ ತಿಲಕ ಮಗುಟೇಶ್ವರಾಧಿ. ಕರುಣಾಳು ಗುರು ಭೂಪರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ. ಚಾಪ ವಿಜಯ ಶೂರ ಕರ್ಣನ ಪರಮಾಪ್ತ. ರಿಪು ಭಯಂಕರ
ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಶೂರ ಕರ್ಣನ ಪರಮಾಪ್ತ ಚಾಪ ವಿದ್ಯೆಯ ಶೂರ ಕರ್ಣನ ಪರಮಾಪ್ತ ಸೋದರ ಮಾವನ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಪಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ 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 ಈ ಜಗಮಲ್ಲ ಕರುಣಾಳು ಕುರುಭೂಪರಾಜೇಶ್ವರ ಹೊರಗಿನ ಕುರು ವಂಶ ಕುಲ ತಿಲಕ ಮಗುಟೇಶ್ವರಾಧೀರ ಕುರುವಂಶ ಕುಲ ತಿಲಕ ಮಗುಟೇಶ್ವರಾಧಿ ಕರುಣಾಳು ಕುರು ಭೂಪರಾಜೇಶ್ವರ ಮದೋನ್ಮತ್ತರಾದ ಇವರುಗಳ ಜೊತೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಹೇಳುವೆನು ಕೇಳು. ಭಾರತ ಭೂಮಿ ಜಯಿಸು ದುರಾಸ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರರ ನಿರಾಕರಿಸಿದರೈ. ಭಾರತ ಭೂಮಿ ಜಯಿಸು ದುರಾಸ ದುರ್ಯೋಧನ ಕರೆಸಿಗನಿ ಅನುಜಾತರ ಕರೆಸಿಗನಿ ಅನುಜಾತರ ಕರೆನೆತ್ತು ಖ್ಯಾತಿ ಪಡೆ ಸುಳಿಯಾಗು ವೀರ ಕರೆನೆತ್ತು ಖ್ಯಾತಿ ಪಡೆ ಸುಳಿಯಾಗು ವೀರ ವೈರಣಯ ಸೈರಣಯ ತಾಳೈ ವೈರಣಯ ದೀಗಿ ಸೈರಣಯ ತಾಳೈ ಬಾಳೈ ಬಲು ಧರ್ಮ ನೆನತ ಸುಗುಣ ಚರಿತ ಚರಣ ಭರಿತ ಹೊರಗುಣ ನೆನಸಿ ಮೊರೆ ದರೆಯ ದುರ್ಯೋಧನ ಬಾಳೈ ಬಲು ಧರ್ಮ ನೆನತ ಸುಗುಣ ಚರಿತ ಚರಣ ಭರಿತ ಹೊರೆ ದರೆಯ ಭಾರತ ಭೂಮಿ ಜಯಿಸು ದುರಾಸ
ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸಿದರೈ ಭಾರತ ಭೂಮಿ ಭಾರತ ಭೂಮಿ ಜಯಿಸುದುರಾಸ ಜಯಿಸುದುರಾಸ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ನಿನ್ನ ಸಹೋದರರು, ಬಂಧು ಬಾಂಧವರನ್ನು ಒಮ್ಮೆ ದೃಷ್ಟಿಸಿ ನೋಡು. ನೀನೊಬ್ಬನ ಸಲುವಾಗಿ ಸಮಸ್ತ ಕ್ಷತ್ರಿಯ ವಂಶವನ್ನೇ ರಣಾಂಗಕ್ಕೆ ಬಲಿಕೊಳ್ಳುವೊಟ್ಟಿವೆಯಾ? ಈ ದಾನವ ಯಜುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧವನ್ನು ತಪ್ಪಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನಿದೆ ಕೃಷ್ಣ? ಜೂಜಾಡಿ ಪಾಂಡವರು ರಾಜಕೋಶವನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಇಡುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು ಕೃಷ್ಣ. ಯೋಧದ ಭಯವನ್ನು ತೋರುವೆಯ ಜನಾರ್ದನ? ಯೋಧವು ಕ್ಷತ್ರಿಯನ ರಕ್ತ, ಕಾಮ, ಮೋಕ್ಷ ಮತ್ತು ಜೀವನದ ಏಕ ಸಾಧನೆ ಮಾತ್ರ. ಯೋಧಕ್ಕಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆಗಿದ್ದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೇ, ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಸದಾ ಅನ್ಯಾಯನ ಆಚರಣೆಯಲ್ಲಿ ತೊಡಗಿರುವ ಗುರುಹಿರರ ಮಾತನ್ನು ತಿರಸ್ಕರಿಸುತ್ತಿರುವ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟದು ಸರಿಯ ಎದೆಗೆಡದೆ ಬಟ್ಟು ಕೊಡಲು ಕುರುಭೂಮಿಯನ್ನ, ಕೆಟ್ಟದು ಸರಿಯ ಎದೆಗೆಡದೆ ಬಿಟ್ಟು ಕೊಡಲು ಕುರುಭೂಮಿಯನ್ನ, ಹಟ್ಟಹಾಸದಿಂದ ಭುಜವ ತಟ್ಟಿ ತಟ್ಟಿ ನೆರವೆಯನ್ನು ವೈದಿ ಕುಲವ ಕೃಷ್ಣ. ಅಟ್ಟಹಾಸದಿಂದ ಭುಜವ ತಟ್ಟಿ ತಟ್ಟಿ ನೆರವೆಯನ್ನು ವೈದಿ ಕುಲವ ಕಡೆಯ ನಿರ್ಧಾರ ಬೇಡ್ವೆ. ಚಲಮದಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಬೇಡ್ವೆ ಕೃಷ್ಣ. ಉರುಬರ ರಾಮನ ಬೆಂಬಲವಿರಲು ಛಲವನ್ನು ಬಿಡನ, ನೆಲವನ್ನು ಕೊಡೆನ. ಗುರುಬರ ರಾಮನ ಬೆಂಬಲವಿರಲು ಛಲವನ್ನು ಬಿಡನ, ನೆಲವನ್ನು ಕೊಡೆನ. ಆಕಾಶ ಭೂ ಮಂಡಲದ ಹೋರ್ಕರೆದು ಬಾಯಿ ಬಿರಿದು ನಿಲ್ಲಲೆ. ಆಕಾಶ ಭೂ ಮಂಡಲದ ಹೋರ್ಕರೆದು ಬಾಯಿ ಬಿರಿದು ನಿಲ್ಲಲೆ. ರಾಜ್ಯವನ್ನು ಬಯಸುವವರು ಎಲ್ಲರ ಯುದ್ಧವನ್ನು ಮಾಡಿ ಗೆದ್ದು ಪಡೆ. ಕಡೆಯ ನಿರ್ಧಾರ ಬೇಡ್ವೆ. ಜಗಮದಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಬೇಡ್ವೆ ಕೃಷ್ಣ. ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಸಮಸಾರ್ಥಕವಾಗದೆ. ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಸಮಸಾರ್ಥಕವಾಗದೆ. ಒಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಅಲ್ಲವೇ ಮಾಧವ? ಸಹೋದರ ದುಶ್ಯಾಸನ, ಅಂಗಾಧಿಪತಿ ಕರ್ಣ, ಮಾವ ಶಕುನಿ, ಸಿಂಧುರಾಜ, ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿಂದು ಸತ್ಕರಿಸಲಿರುವೆವು. ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿಂದು ಸತ್ಕರಿಸದಿರುವೆ. ಕಡೆಯ ನಿರ್ಧಾರ ಬೇಡ್ವೆ. ಜಗಮದಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಬೇಡ್ವೆ. ಕಡೆಯ ನಿರ್ಧಾರ ಬೇಡ್ವೆ. ಕಡೆಯ ನಿರ್ಧಾರ ಬೇಡ್ವೆ. ಕಟ್ಟ ಕಡೆಯದಾಗಿ ಹೇಳುವೆನು ಕೇಳು ಕೃಷ್ಣ. ಈ ಕೌರವೇಶ್ವರನ ನೋಡಿ ಕೇಕೆ ಹಾಕಿ ನೆಕ್ಕಳಲ್ಲ. ಆ ನಿನ್ನ ಪಾಂಡುವರ ಸತಿ ಪಾಂಚಾಲಿ ಹಂದೇ ತೊಟ್ಟೆನು ಛಲ. ಭೂತಪೇತಗೊಡೆಯನಾದ ಭೂತನಾಥೇಶ್ವರನೇ ಕಾಲ್ ಕೆರೆದು ಕದನಕ್ಕೆ ನಿಂತರು ಸರಿ. ಕಲಿಯಂಶದಿಂದ ಉದ್ಭವಿಸಿದ ಈ ಹಸ್ತಿನಾವತಿಯ ಸಿಂಹಾಸನ
ರಕ್ತದ ಮಡಿವಿನ ಕೊಚ್ಚಿ ಹೋದರೂ ಸರಿ. ಈ ದುರ್ಯೋಧನ ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೃಷ್ಣ ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಚಲವ ಗೈಸಿ ನೆಲವನ್ನು ಕೊಡೆನ, ಚಲವ ಗೈಸಿ ನೆಲವನ್ನು ಕೊಡೆನ. ಕೊಡುವುದಿಲ್ಲವೋ ರಾಜ್ಯವ, ಕಡೆಯ ಮಾತಿದು ನಿರಂತರವುನ. ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ ಆ ಪಾಂಡು ನಂದನನು ಎಂದೊಡನೆ ಯುದ್ಧವ, ಆ ಪಾಂಡು ನಂದನನು ಎಂದೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಾಜ ನೋಡಿಕೊಳ್ಳುವೆನ್ನ. ಮಾಡಿ ಗೆಲ್ಲಲಿ ರಾಜ ನೋಡಿಕೊಳ್ಳುವೆನ್ನ. ಕೊಡುವುದಿಲ್ಲವೋ ರಾಜ್ಯವ, ಕಡೆಯ ಮಾತಿದು ನಿರಂತರವುನ. ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ. ಗತಿ ಬೇಡೈಸು ಯೋಧನನ್ನೇ ತೋರೀಗ ಖ್ಯಾತಿಗಳ ಸೈರಣೆ. ಗತಿ ಬೇಡೈಸು ಯೋಧನನ್ನೇ ತೋರೀಗ ಖ್ಯಾತಿಗಳ ಸೈರಣೆ. ಸೈರಣೆ ಸೈರಣೆ ಸೈರಣೆ. ಅದಕ್ಕೆಂತು ಒದರುವೆ, ಇದೇ ಮಾತ ಬವಳುವೆ. ಅದಕ್ಕೆಂತು ಒದರುವೆ, ಅದೇ ಮಾತ ಬವಳುವೆ. ಕುಲಹೀನ ಕುಲವನ್ನರಿತೆಯ ತುರಲಳು ಕೆಡುಗದೆ ಬಿಡುವೆನ. ಕುಲಹೀನ ಕುಲವ ಮರೆತೆಯ ತುರಲಳು ಕೆಡುಗದೆ ಬಿಡುವನ್ನ. ಕದನದೊಳು ನಿನ್ನ ಪದವನಡಗಿಪ ದುರ್ಯೋಧನ. ಕಷ್ಟ ಕದನದೊಳು ನಿನ್ನ ಪದವನಡಗಿಪ ಚದುರರಿರು ಮರುಳೆ. ಮಂದಮತಿಯತೆ ಮುಂದನರಿಯದೆ ದುರ್ಯೋಧನ. ಮಂದಮತಿಯತೆ ಮುಂದನರಿಯದೆ ದಂದುಗವ ಪಡುವೆ ಸುಯೋಧನ. ದಂದುಗವ ಪಡುವೆ. ಸಾರು ನಾ ಸೈಪೆ ಈ ನಿನ್ನ ಮೋಸ. ಸಾರು ನಾ ಸೈಪೆ ಈ ನಿನ್ನ ಮೋಸ. ಸಹಿಸಬಲ್ಲವರ ಸುಯೋಧನ. ಸಹಿಸಬಲ್ಲವರ. ಪರಮ ಪುರುಷನೆಂಬ ಬಿರುದನ್ನು ಹೊರವಿಯಳು ಹಡಗಿಟ್ಟೆ ಕೆಡುಗನ್ನ. ಪರಮ ಪುರುಷನೆಂಬ ಬಿರುದನ್ನು ಹೊರವಿಯಳು ಹಡಗಿಟ್ಟೆ ಕೆಡುಗನ್ನ. ಗತಿ ಬೇಡೈಸು ಯೋಧನನ್ನೇ ತೋರೀಗ ಖ್ಯಾತಿಗಳ ಸೈರಣೆ. ಸೈರಣೆ ಸೈರಣೆ ಸೈರಣೆ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟ ಕುರುಕುಲ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ. ಯದುಪತಿ ಕಾಂಕ ಸ್ವರೂಪನೇ. ದುರ್ಯೋಧನ, ಈ ನಿಮ್ಮಗಳ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ನೀವೇ ನಿರ್ಣಯಿಸಬೇಕು. ಅದಾಗಲೇ ನಾನು ನಿರ್ಣಯಿಸಿರುವನು ದುರ್ಯೋಧನ. ಏನೆಂದು? ನಿನಗೆ ತಕ್ಕ ಸನ್ಮಾನವನ್ನೇ ಮಾಡಬೇಕೆಂದು. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗೇ ಇರಬೇಕು. ಅದ್ಭುತವಾಗೇ ಇರಬೇಕಲ್ಲವೇ? ಅದ್ಭುತವಾದ ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತವಾಗಿಯೇ ಸ್ವೀಕರಿಸುವೆ. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ, ಕೃಷ್ಣನನ್ನು ಆಜ್ಞದಿಂದ ಬಂಧಿಸು. ನಿಲ್ಲಿ ಮಂದುಮತಿಗಳ, ಯಾರನ್ನು ಬಂಧಿಸುವಿರಿ? ಇದು ನಿಮ್ಮ ಕೈಯಲಾಗದ ಕೆಲಸ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಸಾಧ್ಯವೇ? ಅದು ಖಂಡಿತ ಸಾಧ್ಯವಿಲ್ಲ. ಎಲ್ಲಿ ಬಂಧಿಸಿ ನೋಡೋಣ.
ಸಹೋದರ ಕೃಷ್ಣನನ್ನು ಎಲ್ಲೋ ಕೃಷ್ಣ ಕೆಲವು ವಿಚಾರಗಳನ್ನು ಮಾತನಾಡಬೇಕಾಗಿದೆ. ಪರಮಾತ್ಮ ನನ್ನನ್ನು ಎಲ್ಲಿಗೆ ನನ್ನನ್ನು ಕರೆದೊಯ್ವೆಯೋ ಮಾಧವ ವಾಸುದೇವ. ನನ್ನನ್ನು ಎಲ್ಲಿಗೆ ಕರೆದೊಯ್ವೆಯೋ ಮಾಧವ. ಕೃಷ್ಣ ವಾಸುದೇವ ಕೃಷ್ಣ ಮಾಧವನೇನು ಮಾನವನ ಮಾಧವನೇನು ಮಾನವನ ನನಗೂ ನಿನಗೂ ಏಕರ ಸಂಬಂಧ. ನನಗೂ ನಿನಗೂ ಏಕರ ಸಂಬಂಧ. ಕೃಷ್ಣ ವಾಸುದೇವ ಕೃಷ್ಣ ವಾಸುದೇವ. ಪರಮಾತ್ಮ ಜನಕನು ಯಾರೋ ಜನನಿಯು ಯಾರೋ. ಜನಕನು ಯಾರೋ ಜನನಿಯು ಯಾರೋ ಬಳಗವ ನಾನರಿಯೇ ಬಂದು ಬಳಗವ ನಾನರಿಯೇ ಸ್ವಾಮಿ. ಕೃಷ್ಣ ವಾಸುದೇವ ಕೃಷ್ಣ ವಾಸುದೇವ. ಪರಮಾತ್ಮ ಮಹಾಮಹಿಮ್ನಾದ ನೀನು ಕುಲಹೀನನನ್ನು ನಾನು ಇಷ್ಟೊಂದು ಆದರಿಸಲು ಕಾಣುವೆ ಸ್ವಾಮಿ. ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಲಕ್ಷಣಗಳು ನಿನ್ನಲ್ಲಿ ಕಂಡುಬರುತ್ತಿಲ್ಲವಲ್ಲ ಕರ್ಣ? ಪರಮಾತ್ಮ ನಾನು ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚ ಮರೆಯುತ್ತಿಲ್ಲ ದೇವ. ಕುಲಹೀನನಲ್ಲ ಕೇಳನ್ನ ಮಾತ ಕರ್ಣ. ಕುಲಹೀನನಲ್ಲ ಕೇಳನ್ನ ಮಾತ ರವಿವಂಶದಳು ಬಿಸಿದ ಸುಕುಮಾರಮ ಸುರಧೀರ ಸುಕುಮಾರಮ. ಕರ್ಣ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಧರೆಯ ಬೆಳಗುವ ರವಿಯ ಕಿರಣದಿ ಧರೆಯ ಬೆಳಗುವ ರವಿಯ ಕಿರಣದಿ ಮಹಾಮಹಿಮನೆಂದೆನಿಸಿ ಮರವ ರವಿಸುತ್ತನ ಸುಕುಮಾರಮ ಸುರಧೀರ ಸುಕುಮಾರಮ. ತಳಮಳವೇದಕ್ಕೆ ಮನದ ಚಿಂತೆ ಬಿಡು. ತಳಮಳವೇದಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನ ಕೀರ್ತಿಯ ಪಡೆವೆ. ಅಮಿತ ಭುವನ ಕೀರ್ತಿಯ ಪಡೆವೆ. ಗಣತರವೆನಿಸಿದ
ಜನತರನೆನಿಸಿದ ಮೇದಿನಿಯೊಳು ಮಹಾಮಹಿಮನೆಂದೆನಿಸಿ ಮೆರವ ರವಿಸುತನು ಸುಕುಮಾರಮ ಸುರಧೀರ ಸುಕುಮಾರಮ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯನೇ ನಿನ್ನ ಜನಕ, ಕುಂತಿದೇವಿಯೇ ನಿನ್ನ ತಾಯಿ, ಪಾಂಡವರು ನಿನ್ನ ಸಹೋದರರು. ಪರಮಾತ್ಮ, ಏನು ಹೇಳುತ್ತೀನಿ? ಸೂರ್ಯದೇವನು ನನ್ನ ಜನಕನೇ, ಧರ್ಮ ಭೀಮಾರ್ಜುನಿಗೆ ಆಡದ ಮಾತಿಯಾದ ಕುಂತಿದೇವಿ ನನ್ನ ಆಡದ ಮಾತಿ. ಮರೆತಿದ್ದೇನೆ, ಇದು ಯುದ್ಧದ ಕಾಲ. ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸುವ ದೇವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಕುಂತಿ ದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದುರ್ವಾಸ ಮುನಿಗಳಿಂದ 5 ವರಗಳನ್ನು ಪಡೆದಿದ್ದಳು. ಆ ವರಗಳು ಫಲಿಸುವವೋ ಇಲ್ಲವೋ ಎಂದು ಪರೀಕ್ಷಿಸಲು ಗಂಗಾ ತೀರದಲ್ಲಿ ನಿಂತು ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ತಾನೇ ನೀನು ಜನಿಸಿದೆ. ಲೋಕಪವಾದಕ್ಕೆದರಿದ ಕುಂತಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ಸೂತರು ನಿನ್ನ ಸಾಕಿಸಲುಹಿದರು. ನನ್ನ ಮಾತನ್ನು ನಂಬು. ನೀನು ಈಗ ನನ್ನ ಸಂಗಡ ಬಾ. ಕುರು ಪಾಂಡವರನ್ನು ನಿನ್ನ ಪಾದದಡಿಯಲ್ಲಿ ಕೆಡವಿ ರತ್ನ ಸಿಂಹಾಸನನೇರಿ ರಾಜ್ಯಭಾರ ಮಾಡುವೆ ಎಂದೆ. ಹೋ ನನ್ನ ದುರ್ವಿಧಿಯೇ, ನನ್ನನ್ನು ಎಷ್ಟು ಇದುವಾಗಿ ಕಾಡಿದೆ ದೇವಾ. ಶೋಧನೆಯೇ ಪರಿತಾಪತಿಡ ದೇವಾ. ಶೋಧನೆಯೇ ವಿಧಿಸಾಪ ಜನ್ಮರಾಶ್ಯವ ಆಂತರ್ಯವರಿತು ಜನ್ಮರಾಶ್ಯವ ಆಂತರ್ಯವರಿತು ಜನುಮದಾತೆಯ ನಿರ್ದಯವರಿತು ದೇವಾ
ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ನನ್ನನ್ನು ಎಂಥ ಉಭಯ ಸಂಕಟಗೀಡು ಮಾಡಿದೆ. ಬಂಧುಗಳಾದ ಪಾಂಡವರು ನನ್ನ ಸಹೋದರರು. ಧರ್ಮವೇ ತನ್ನ ಉಸಿರಿನಿಂದ ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರಾರು ಆನೆಗಳ ಬಲವುಳ್ಳ ಪರಮಾತ್ಮ ಅನಾಥನಾಗಿ ಸೂತನೆಂಬ ನಿಂದನಿಂದ ವ್ಯಥಪಡುತ್ತಿದ್ದ ಕಾಲದಲ್ಲಿ ಕಾಪಾಡಿದ ಆ ನನ್ನ ಸ್ವಾಮಿಗೆ ದ್ರೋಹವೆಸಗಲಿ. ಇದೆಂಥ ವಿಶ್ವಪರೀಕ್ಷೆ ಮಾಧವ. ಅದು ಅಲ್ಲದೆ ಭೀಮಾರ್ಜುನು ನನ್ನ ನೋಡಿದಾಗಲೆಲ್ಲ ಸೂತ ಈನ ಕುಲದನೆಂದು ಈ ಆಳ್ತಿದ್ದರು. ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿದೇ ವಾಸುದೇವ. ತಿಳಿಯದು ಕರ್ಣ. ಈ ನಿನ್ನ ವಿಚಾರವು ಪಾಂಡವರಿಗಾಗಲಿ ಕುಂತಿದೇವಿಗಾಗಲಿ ತಿಳಿಯದು. ಇದು ನಾನು ಮತ್ತು ವಿದರನಿಗೆ ಮಾತ್ರ ತಿಳಿದಿರುವುದು. ಕುಂತಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ, ಈ ಕರ್ಣನಾರು, ಅದನ್ನು ನೋಡಿದರೆ ನನ್ನ ಕರುಳು ಬಾಧೆ ಎತ್ತುವುದಿಲ್ಲ ಎಂದು ಹೇಳುತ್ತಿದ್ದಳು. ಈಗ ತಾನೇ ಕುಂತಿದೇವಿಗೆ ನಿನ್ನ ಜನ್ಮ ವಿಚಾರವನ್ನು ತಿಳಿಸಿ ಬಂದಿರುವೆನು. ಅವಳು ನಿನ್ನನ್ನು ಭೇಟಿಯಾಗಲು ಗಂಗಾ ತೀರಕ್ಕೆ ಬರುತ್ತಿರುವಳು. ಎತ್ತ ತಾಯಿಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ನಾನೇನು ಬರುತ್ತೇನೆ. ತಮ್ಮ ಚಿತ್ತ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡ್ತಕ್ಕವನಲ್ಲ. ಲೋಕೈಕ ವೀರಾದ ಪಾಂಡವರು ನನ್ನ ಸಹೋದರರಿ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನಿ. ಸಾವಿರಾರು ಆನೆಗಳ ಬಲವುಳ್ಳ ರುದ್ರಂ ಸಂಭೂತನಾದ ಭೀಮಸೇನನು ಅವನು ನನ್ನ ಸಹೋದರನೇ. ತೇಜಾಮಯ ಮೂರ್ತಿಗಳಾದ ನಕುಲ ಸಹದೇವರು ಅವರು ನನ್ನ ತಮ್ಮಂದಿರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ. ಇದುವರೆಗೂ ಬಂಧು ಬಾಂಧವರು ಯಾರೆಂದು ಎದಪಡುತ್ತಿದ್ದ ನನಗೆ ಇವರೇ ಇಂಥವರೇ ಎಂಬ ತಿಳಿದ ಬಳಿಕ ಅಯ್ಯೋ ಎಂಥ ಉಭಯ ಸಂಕಟ ಪ್ರಾಪ್ತವಾಯಿತು. ಕೊಲಲಂ ಪಾಂಡು ಕುಮಾರರಂ ಕೊಲಲೇ ದುರದೋ ತಮ್ಮಂದಿರಂ ಕೊಲ್ಲುವುದೇ. ಕೊಲದಾಂ ಬಿಟ್ಟೊಳೆ ಕೌರವೇಂದ್ರನು ಕೊಲದಾಂ ಬಿಟ್ಟೆ ಕೌರವೇಂದ್ರ ದರೆಯು ಸುಖ ಸಂಪತ್ತಿನಿ ಬಾಳ್ವರೇ. ಚಲದಿಂ ಪಾತನರುಂಡವಂ ತರಿದು ಚಲದಿಂ ಪಾತನರುಂಡವಂ ತರಿದು ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ತಣಿಸಲ್ಕಾಗದೆ ಪಾರ್ತನ ಗೋರ ಸರಕನ ಸುತ್ತಾಗಲೇ